2/6/1989 ಮಧ್ಯಾಹ್ನ 3 ಗಂಟೆ ಬೆಂಗಳೂರಲ್ಲಿ ಹುಟ್ಟಿದ್ದು. ಅವ್ರದ್ದೊಂದು ಜಾತಕನ ರೆಡಿ ಮಾಡಿ ಇಟ್ಟಿದ್ದೇನೆ. ಮತ್ತೊಂದು ಪಿಶಾಚಿ ದೋಷ ಅಂದರೆ ಇವರು ಅಂದ್ಕೊಂಡಿದ್ದು ಯಾವ ಕೆಲಸನೂ ಮಾಡಲಿಕ್ಕೆ ಕೊಡೋದಿಲ್ಲ, ಯಾಕಂದರೆ ಇದು ಹಿಂದಿನ ಜನ್ಮದಿಂದ ಬಂದಿದ್ದು. ಮತ್ತು ಸ್ವಲ್ಪ ಒಂದು ಎಳ್ಳು ಅದು ಎರಡು ನಾವು ಕೊಡ್ತೇವೆ, ಅದನ್ನು ನೀವು 27 ದಿನ ಕುಡಿಬೇಕು. ಯಾಕಂದರೆ ಪ್ರತಿಯೊಬ್ಬರ ದೇಹದ ಒಳಗಡೆ 9 ಗ್ರಹ 27 ನಕ್ಷತ್ರ ಇರ್ತದೆ. ಯಾಕಂದ್ರೆ ನಾವು ಮಾಡೋದು ಶರೀರದ ಒಳಗಡೆ 2 ಗ್ರಹ ನಕ್ಷತ್ರಕ್ಕೆ ಪರಿಹಾರ. ಸ್ವಲ್ಪ ನೀರನ್ನು ನಾವು ಮಿಕ್ಸ್ ಮಾಡಿ ಕೊಡ್ತೇವೆ. ಯಾರಿಗೆ ಬೇಕಾದರೆ ಬರುವಾಗ 1 ಲೀಟ್ರ್ ನೀರು ತೊಗೊಂಡ್ಬನ್ನಿ. ನೀವು ತಂದು ನೀರೇ ಅದಕ್ಕೆ ಮೂರ್ತಿ ಮೇಲೆ ಹಾಕಿ ಅದು ಕೊಡ್ತೇನೆ. ಇಲ್ಲಿವರೆಗೆ ಒಂದು ಸುಮಾರು ಒಂದು 5-6 ಲಕ್ಷ ಜನರಿಗೆ ನಾನು ಕೊಟ್ಟಿದ್ದೇನೆ ಇದನ್ನು ನೀರು ಹಾಕಿ. ಸಾಮಾನ್ಯ ಎಲ್ಲರಿಗೂ ಕಾಯಿಲೆ ವಾಸಿಯಾಗಿದೆ. ಅದ್ರ ಬೇಸ್ ಮೇಲೆ ನಾವು ಎಲ್ಲರಿಗೂ ಇಂಥ ಕಾಯಿಲೆ ಇಂತಿಷ್ಟು ದಿನಕ್ಕೆ ವಾಸಿ ಆಗ್ತದೆ ನಾವು ಹೇಳ್ತೇವೆ. ಕಮ್ಮಿ ಆಗಿದೆ, ಬ್ರೈನ್ ಟ್ಯೂಮರ್ ಕಮ್ಮಿ ಆಗಿದೆ, ಕೆಲವು ಜನ ಲಕ್ವ ಕಮ್ಮಿ ಆಗಿದೆ, ಶುಗರ್ ಕಮ್ಮಿ ಆಗಿದೆ, BP, ಅನೇಕ ಇದು ಬರೋ ಜನರಿಗೆ ಇದು ಕಾಲು ನೋವು, ಸೊಂಟು ನೋವೆಲ್ಲ ಭಾಳ ಜನ ಬೇರೆ ಬೇರೆ ಪ್ರಾಬ್ಲಮ್ ಇದೆ. ಹಾಗೆ ಎಲ್ಲ ಕಾಯಿಲೆ ಕೊಟ್ಟಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಶಂಕರ್ ಭಟ್. ನಾನು ಪ್ರಾಪರ್ ಹುಬ್ಬಳ್ಳಿಯವನು, ಆದರೆ ಈಗಿರೋದು ಬೆಂಗಳೂರು ವಿದ್ಯಾರಣ್ಯಪುರದಲ್ಲಿ. ನಾನೊಂದು 20 ವರ್ಷ ಗುಜರಾತಲ್ಲಿ ತಪಸ್ಸು ಮಾಡಿ ಈಗ ಬೆಂಗಳೂರಿಗೆ ನಾನು ಬಂದಿದ್ದೇನೆ. ಇಲ್ಲಿ ನಾನೆಲ್ಲ ಜಾತಕ ಎಲ್ಲ ಬರೆದು ಎಲ್ಲ ಪರಿಹಾರ ಮಾಡೋ ಇಲ್ಲಿ ಕೆಲಸನ ಮಾಡ್ತಾಯಿದ್ದೇನೆ. ಜಾತಕದಲ್ಲಿ ಯಾವ್ಯಾವ ದೋಷ ಇರುತ್ತೆ ನಾನು ಹೇಳ್ತೇನೆ ನೋಡಿ. ಒಂದು ಸೂರ್ಯಗ್ರಹಣ ದೋಷ, ಒಂದು ಚಂದ್ರಗ್ರಹಣ ದೋಷ, ಮತ್ತೊಂದು ಕೇಮ್ದ್ರಮ್ ದೋಷ, ನಕ್ಷತ್ರ ದೋಷ, ಅಮಾವಾಸ್ಯೆ ದೋಷ, ಕಾಳಸರ್ಪ ದೋಷ, ಗುರುಚಾಂಡಾಲ್ ದೋಷ, ವಿಷದೋಷ, ಕಳಂಕ ದೋಷ, ಮಂಗಳ ದೋಷ, ಶಾಪಿತ ದೋಷ, ಪಿಶಾಚಿ ದೋಷ, ಪೀಡಿತ ದೋಷ, ಪಾಪಕರ್ತರಿ ದೋಷ, ಧನದೋಷ, ಪಿತೃದೋಷ, ಮಾನಸಿಕ ದೋಷ, ಗುರುದೋಷ, ಹೀಗೆ ಅನೇಕ ದೋಷಗಳು ಜಾತಕದಲ್ಲಿ ಇರುತ್ತವೆ. ಇದು ದೋಷಗಳಿಗೆ ಯಾವ್ಯಾವ ಏನೇನು ಸಮಸ್ಯೆ ಬರ್ತಾಯಿದೆ ನೋಡಿ. ಯಾವ ದೋಷ ಇದ್ದರೆ ಇದು ಫಸ್ಟಿಗೆ ಇರೋದೊಂದು ಸೂರ್ಯಗ್ರಹಣ ದೋಷ. ಇದರಿಂದ ಏನಾಗ್ತದೆ ಅಂದರೆ ಎಲ್ಲಿ ಹೋದ್ರೂ ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ. ಯಾಕಂದರೆ ಸೂರ್ಯನಿಗೆ ಗ್ರಹಣ ಇದೆ, ಸೂರ್ಯ ಕಾಣೋದಿಲ್ಲ, ಅದೇ ಥರ. ಮತ್ತೊಂದು ಚಂದ್ರಗ್ರಹಣ ದೋಷ ಅಂದರೆ ಏನಾದರೂ ಕಾರಣ ಏನೇ ಇರಲಿ ಯಾವತ್ತೂ ಟೆನ್ಷನ್ನಲ್ಲೇ ಇರ್ತಾರೆ. ಮತ್ತೊಂದು ಕೇಮ್ದ್ರಮ್ ದೋಷ ಅಂದರೆ ಇದು ಚಂದ್ರಕ್ಕೆ ಸಂಬಂಧಪಟ್ಟಿದ್ದು. ಇದು ಒಳಗಿಂದೊಳಗೆ ಅವ್ರು ಹೆದರ್ತಾನೆ ಇರ್ತಾರೆ ಭಯದಿಂದ. ಮತ್ತೊಂದು ನಕ್ಷತ್ರ ದೋಷ, ಇದು ಕೆಲವೊಂದು 6 ನಕ್ಷತ್ರ ಇದೆ. ಈ ಆಶ್ಲೇಷ, ಮಗ, ಮೂಳ, ಜ್ಯೇಷ್ಠ, ರೇವತಿ ಮತ್ತು ಅಶ್ವಿನಿ, ಇದು 6 ನಕ್ಷತ್ರದವರು ಯಾವತ್ತೂ ಒಳಗಿಂದೊಳಗೆ ಹೆದರ್ತಾ ಇರ್ತಾರೆ. ಮತ್ತು ಯಾವತ್ತೂ ಇದು ಆ್ಯಕ್ಚುಲಿ ಅಂದರೆ ಹುಟ್ಟಿದಾಗಿಂದ 3 ರಿಂದ 6 ತಿಂಗಳ ಒಳಗಡೆ ಇದು ದೋಷ ಪರಿಹಾರ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಯಾವತ್ತೂ ಇವ್ರ ಜೀವನ ಕಷ್ಟದಲ್ಲೇ ಹೋಗ್ತದೆ ಕ್ರಿಯೆ ಅಲ್ಲಿವರೆಗೆ. ಮತ್ತು ಅಮಾವಾಸ್ಯೆ ದೋಷ ಹುಟ್ಟಿದವರಿಗೆ ಯಾವತ್ತೂ ತೊಂದರೆನೇ ಇರ್ತದೆ ಅವರಿಗೆ. ಮತ್ತೊಂದು ಕಾಳಸರ್ಪ ದೋಷ ಅಂದರೆ ಅದೊಂದು ರಾಹುಕೇತು ದೋಷ. ಇದನ್ನು ಪರಿಹಾರ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಇಡೀ ಜೀವನ ಅಂದರೆ ಯಾವ್ದು ಕೆಲಸನೇ ಅವ್ರು ಆಗೋದಿಲ್ಲ ಅವ್ರದ್ದು. ಮತ್ತು ಇದು ಗುರುಚಾಂಡಾಲ್ ದೋಷ ಅಂದರೆ ಇದಿದ್ದವರಿಗೆ ಯಾರಾದರೂ ಬಂದು ಅವ್ರನ್ನ ಕೆಲಸ ಹಾಳು ಮಾಡೋ ಪ್ರಯತ್ನ ಮಾಡ್ತಾರೆ. ಮತ್ತು ವಿಷದೋಷ ಅಂದರೆ ಇದಿದ್ದವರಿಗೆ ಅವ್ರನ್ನ ಹೆಸರು ಹಾಳು ಮಾಡ್ತಾರೆ. ಮತ್ತೊಂದು ಕಳಂಕ ದೋಷ ಅಂದರೆ ಅವ್ರ ಮೇಲೆ ಏನಾದರೂ ಒಂದು ಆರೋಪ ಬರ್ತಾ ಇರ್ತದೆ. ಮತ್ತು ಮಂಗಳ ದೋಷ ಅಂದರೆ ಇದು ಮದುವೆಗೆ ಸಂಬಂಧಪಟ್ಟದ್ದು. ಮತ್ತೊಂದು ಶಾಪಿತ ದೋಷ ಅಂದರೆ ಅದೊಂದು ಹಿಂದಿನ ಜನ್ಮ ಶಾಪ. ಇದರಿಂದ ಏನಾಗ್ತದೆ ಅಂದರೆ ಈ ದೋಷ ಇದ್ದವರಿಗೆ ಅವ್ರವ್ರ ಪರಿಚಯದವರೇ, ಅವ್ರ ಫ್ರೆಂಡ್ ಸರ್ಕಲ್ಲೇ, ಅವರಲ್ಲೇ ಅವ್ರ ಹಿಂದ್ಗಡೆನೇ ಅವರಿಂದ ಇವರಿಗೆ ಮೋಸ ಮಾಡ್ತಾರೆ. ಮತ್ತೊಂದು ಪಿಶಾಚಿ ದೋಷ ಅನ್ನೋದು ಹಿಂದಿಂದೇ ಬಂದಿದ್ದು. ಇದಂದರೆ ಯಾವತ್ತೂ ಅವರು ಭಯದಲ್ಲಿ ಹೆದರ್ತಾ ಇರ್ತಾರೆ. ಅವ್ರಿಗೆ ಏನಾದರೂ ಕೆಟ್ಟ ಕನಸಿಲ್ಲ ಅಂದರೆ ಅವ್ರು ಏನಾದರೂ ಕೆಟ್ಟ ಅವ್ರಿಗೆ ಕಾಣ್ತಾ ಇರ್ತದೆ ಇದರಿಂದ. ಮತ್ತೊಂದು ಪೀಡಿತ ದೋಷ ಅಂದರೆ ಇದು ಯಾವತ್ತೂ ಯಾವತ್ತೂ ಇವರು ಒಂಥರ ಪ್ರೆಷರಲ್ಲೇ ಇರ್ತಾರೆ, ಕಾರಣ ಏನೇ ಇರ್ಬೋದು. ಮತ್ತೊಂದು ಇದು ಪಾಪಕರ್ತರಿ ದೋಷ ಅಂದರೆ ಯಾವತ್ತೂ ಇವರಿಗೆ ಈ ಯಾವುದು ಗ್ರಹನೇ ಸಪೋರ್ಟೇ ಮಾಡೋದಿಲ್ಲ ಈ ಪಾಪಕರ್ತರಿ ದೋಷಕ್ಕೆ. ಮತ್ತೊಂದು ಧನದೋಷ ಅಂದರೆ ಯಾವತ್ತೂ ಫೈನಾನ್ಷಿಯಲ್ ಲಾಸ್ ಆಗ್ತಾ ಹೋಗ್ತದೆ ಇವ್ರದ್ದು. ಮತ್ತೊಂದು ಪಿತೃದೋಷ ಅಂದರೆ ಅದು ನಮ್ಮದು ಎಲ್ಲ ಪೂರ್ವಜ ಅವ್ರದ್ದು, ಅವರಿಂದ ಕಷ್ಟ ಬರೋದು, ಅದು ಪರಿಹಾರ ಮಾಡ್ಕೊಳ್ಬೇಕು. ಮತ್ತೊಂದು ಮಾನಸಿಕ ದೋಷ ಅಂದರೆ ಈ ಕೆಲವು ಜನರಿಗೆ ಮಾನಸಿಕ ಕಾಯಿಲೆ ಎಲ್ಲ ಇರ್ತದಲ್ಲ, ಅದನ್ನೆಲ್ಲ ಈ ನಮ್ಮ ಆ್ಯಕ್ಚುಲಿ ಮಾನಸಿಕ ದೋಷ ಬರುತ್ತೆ ರಾಹುಕೇತು ಇಂದ. ಅದು ರಾಹುಕೇತು ದೋಷ ಪರಿಹಾರ ಮಾಡಿಕೊಂಡ್ರೆ ಈ ಮಾನಸಿಕ ಕಾಯಿಲೆ ಆಟೋಮೆಟಿಕ್ ಎಲ್ಲ ಆರಾಮಾಗ್ತದೆ ಅದರಿಂದ. ಮತ್ತೊಂದು ಗುರುದೋಷ ಅಂದರೆ ಇವ್ರಿಗೆ ಏನಾಗ್ತದೆ ಅಂದರೆ ಸರಿಯಾಗಿ ಲೈಫ್ನಲ್ಲಿ ಗೈಡೆನ್ಸ್ ಕೊಡೋರು, ಸರಿಯಾಗಿ ದಾರಿ ತೋರಿಸೋರು ಇವರು ಸಿಗೋದೇ ಇಲ್ಲ. ಈ ಥರ ಕೆಲವೊಂದು ದೋಷ ಇದೆ. ಅದರಲ್ಲಿ ನಾನು ಇದೆಲ್ಲ ಜಾತಕ ನೋಡಿ ಎಲ್ಲ ಪರಿಹಾರ ಮಾಡಿಕೊಡ್ತೇನೆ, ಏನೇನು ದೋಷ ಇದೆ ಅಂತ ನೋಡಿ. ಇದೊಬ್ಬರದ್ದು ಡೇಟ್ ಆಫ್ ಬರ್ತ್ ನನಗೆ ಕೊಟ್ಟಿದ್ದಾರೆ. ಅದರ ಪ್ರಕಾರ 2/6/1989 ಮಧ್ಯಾಹ್ನ 3 ಗಂಟೆ ಬೆಂಗಳೂರಲ್ಲಿ ಹುಟ್ಟಿದ್ದು. ಅವ್ರದ್ದೊಂದು ಜಾತಕನ ರೆಡಿ ಮಾಡಿ ಇಟ್ಟಿದ್ದೇನೆ. ಈ ಜಾತಕ ಪ್ರಕಾರ ಏನೇನು ದೋಷ ಇದೆ ನಾನು ಹೇಳ್ತೇನೆ. ಇದು ಫಸ್ಟಿಗೆ ಇವ್ರಿಗೆ ಒಂದಿರೋದು ಕಳಂಕ ದೋಷ. ಇದರಿಂದ ಏನಾಗ್ತದೆ ಅಂದರೆ ಇವ್ರ ಮೇಲೆ ಏನಾದರೂ ಒಂದು ಆರೋಪ ಬರ್ತಾ ಇರ್ತದೆ ಇದರಿಂದ. ಮತ್ತೊಂದು ಚಂದ್ರಗ್ರಹಣ ದೋಷ. ಇದೇನೆಂದರೆ ಏನೇ ಕಾರಣ ಇರಲಿ ಇವ್ರು ಯಾವತ್ತೂ ಟೆನ್ಷನ್ನಲ್ಲೇ ಇರ್ತಾರೆ.
ಮತ್ತೊಂದು ಪಿಶಾಚಿ ದೋಷ ಅಂದರೆ ಇವರು ಅಂದ್ಕೊಂಡಿದ್ದು ಯಾವ ಕೆಲಸನೂ ಮಾಡಲಿಕ್ಕೆ ಕೊಡೋದಿಲ್ಲ, ಯಾಕಂದರೆ ಇದು ಹಿಂದಿನ ಜನ್ಮದಿಂದ ಬಂದಿದ್ದು. ಮತ್ತೊಂದು ವಿಷದೋಷ ಅಂದರೆ ಈ ದೋಷ ಇದ್ದವ್ರ ಹೆಸರು ಯಾರಾದರೂ ಹಾಳು ಮಾಡ್ತಾರೆ. ಮತ್ತೊಂದು ಅಂಗಾರಕ ದೋಷ ಅಂದರೆ ಇವ್ರಿಗೆ ಸಿಟ್ಟು ಜಾಸ್ತಿ, ಸಿಟ್ಟಿನಿಂದ ಇವರೇ ಸ್ವಂತ ನುಕ್ಸಾನ್ ಮಾಡ್ಕೊಳ್ತಾರೆ. ಈ ಥರ ಕೆಲವೊಂದು ದೋಷ ಇದೆ. ಆದ್ದರಿಂದ ಇದನ್ನೆಲ್ಲ ನಾನು ಸರಿಯಾಗೆಲ್ಲ ಪರಿಹಾರ ಮಾಡಿಕೊಡ್ತೇನೆ. ನಾನು ಗುರುಗಳು ಹೇಳಿದ ಪ್ರಕಾರ ನಾನು ಇಲ್ಲಿ ಪರಿಹಾರ ಮಾಡ್ತಾ ಇದ್ದೇನೆ. ನಮ್ಮ ಪರಿಹಾರ ಮಾಡೋ ಪ್ರಕಾರ ಏನಂದರೆ, ನಾವು ಏನು ಮಾಡ್ತೇವೆ ಅಂದರೆ 9 ಗ್ರಹ 27 ನಕ್ಷತ್ರಕ್ಕೆ ನಾವು 9 ದಿನ ನಮ್ಮ ಪ್ರಕಾರ ನಾವು ವಿಧಿ ಪೂಜೆ ಮಾಡ್ತೇವೆ. ಆ ನಂತರ ಒಂದು ತೀರ್ಥ ರೆಡಿ ಮಾಡಿ ಮತ್ತು ಸ್ವಲ್ಪ ಒಂದು ಎಳ್ಳು ಅದು ಎರಡೂ ನಾವು ಕೊಡ್ತೇವೆ. ಅದನ್ನು ನೀವು 27 ದಿನ ಕುಡಿಬೇಕು. ಯಾಕಂದರೆ ಪ್ರತಿಯೊಬ್ಬರ ದೇಹದ ಒಳಗಡೆ 9 ಗ್ರಹ 27 ನಕ್ಷತ್ರ ಇರ್ತದೆ. ಯಾಕಂದ್ರೆ ನಾವು ಮಾಡೋದು ಶರೀರದ ಒಳಗಡೆ ಇಡೋ ಗ್ರಹ ನಕ್ಷತ್ರಕ್ಕೆ ಪರಿಹಾರ, ಹೊರಗಡೆಯಿಂದ ಅಲ್ಲ. ಹಾಗಾಗಿ ಅದನ್ನು 27 ದಿನ ಕುಡಿದ್ರೆ ಮಾತ್ರ ಎಲ್ಲ ಪರಿಹಾರ ಆಗ್ತದೆ. ಅದು ನಾವು ಹೇಳೋ ಪ್ರಕಾರ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರು ಈ ಥರ ಪರಿಹಾರ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಅವ್ರ ಜೀವ ಇರುವಲ್ಲಿವರೆಗೂ ಅವ್ರೇನು ಗ್ರಹ ನಕ್ಷತ್ರ ಕಾಟ ಇದ್ದೇ ಇರುತ್ತದೆ. ಮತ್ತಂದ್ರೆ ಈ ಮದುವೆ ಆಗೋಕ್ಕಿಂತ ಮುಂಚೆನೂ ನಾವೆಲ್ಲರಿಗೂ ಇದನ್ನು ಫಸ್ಟಿಗೆ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ಇಲ್ಲಾಂದರೆ ಮದುವೆ ಆದ ನಂತರ ಅವ್ರಿಗೆ ಹುಟ್ಟು ಮಕ್ಕಳಿಗೂ ಇದೇ ದೋಷ ಎಲ್ಲ ಟ್ರಾನ್ಸ್ಫರ್ ಆಗ್ತದೆ ಅಂಥೇಳಿ ಫಸ್ಟಿಗೆ ಪರಿಹಾರ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೇವೆ. ನಾವು ಜಾತಕ ನೋಡಿ ಯಾವುದೇ ಮಾನಸಿಕ ಕಾಯಿಲೆ ಇದ್ರೂ ಅದನ್ನೆಲ್ಲ ನಾನು ಸುಮಾರು ಒಂದು 4-5 ತಿಂಗಳಲ್ಲಿ ಎಲ್ಲ ವಾಸಿ ಮಾಡಿಕೊಡ್ತೇನೆ. ಅದು ಬಿಟ್ಟು ಮತ್ತು ಬೇರೆ ಏನೇನು ಕಾಯಿಲೆ ಎಲ್ಲರೂ ಇದ್ದರೆ ಅದಕ್ಕೆ ನಾವೇನು ಮಾಡ್ತೇವೆ ಅಂದರೆ, ಈ ನಮ್ಮ ಗುರುಳು ಕೊಟ್ಟಿದ್ದೊಂದು ಹನುಮಂತನ ಮೂರ್ತಿ ಇದೆ. ಅದು ಇದ್ರ ಮೇಲೆ ಇದೆ ಈ ಥರ ನೀರು ಹಾಕಿ ಸ್ವಲ್ಪ ನೀರನ್ನು ನಾವು ಮಿಕ್ಸ್ ಮಾಡಿ ಕೊಡ್ತೇವೆ. ಯಾರಿಗೆ ಬೇಕಾದರೆ ಬರುವಾಗ 1 ಲೀಟ್ರ್ ನೀರು ತೊಗೊಂಡ್ಬನ್ನಿ. ನೀವು ತಂದು ನೀರೇ ಅದಕ್ಕೆ ಮೂರ್ತಿ ಮೇಲೆ ಹಾಕಿ ಅದು ಕೊಡ್ತೇನೆ. ಇಲ್ಲಿವರೆಗೆ ಸುಮಾರು ಒಂದು 5-6 ಲಕ್ಷ ಜನರಿಗೆ ನಾನು ಕೊಟ್ಟಿದ್ದೇನೆ ಇದ್ರ ಮೇಲೆ ನೀರು ಹಾಕಿ. ಸಾಮಾನ್ಯ ಎಲ್ಲರಿಗೂ ಕಾಯಿಲೆ ವಾಸಿಯಾಗಿದೆ. ಅದ್ರ ಬೇಸ್ ಮೇಲೆ ನಾವು ಎಲ್ಲರಿಗೂ ಇಂಥ ಕಾಯಿಲೆ ಇಂತಿಷ್ಟು ದಿನಕ್ಕೆ ವಾಸಿ ಆಗ್ತದೆ ನಾವು ಹೇಳ್ತೇವೆ. ಸಾಮಾನ್ಯವಾಗಿ 7 ದಿನದಲ್ಲಿ ಸಾಮಾನ್ಯ ಎಲ್ಲರೂ ರಿಸಲ್ಟ್ ಸಿಗ್ತದೆ ಈ ಕಾಯಿಲೆಯಿಂದ ಏನೇ ಸಮಸ್ಯೆ ಇದ್ರೂ. ಅಂದರೆ ಕಾಯಿಲೆಗಳಂದರೆ ಯಾವ್ಯಾವ ಕಾಯಿಲೆಗಳು ಇರೋರಿಗೆ ಈ ಥರ ಈಗ ಇಲ್ಲಿವರೆಗೆ ಸುಮಾರಾಗಿ ಸುಮಾರು ಕ್ಯಾನ್ಸರ್ ಕಮ್ಮಿ ಆಗಿದೆ, ಪಿಟ್ಸ್ ಕಮ್ಮಿ ಆಗಿದೆ, ಬ್ರೈನ್ ಟ್ಯೂಮರ್ ಕಮ್ಮಿ ಆಗಿದೆ, ಕೆಲವು ಜನ ಲಕ್ವಾ ಕಮ್ಮಿ ಆಗಿದೆ, ಶುಗರ್ ಕಮ್ಮಿ ಆಗಿದೆ, BP, ಅನೇಕ ಇದು ಬರೋ ಜನರಿಗೆ ಇದು ಕಾಲು ನೋವು, ಸೊಂಟು ನೋವೆಲ್ಲ ಭಾಳ ಜನ ಬೇರೆ ಪ್ರಾಬ್ಲಮ್ ಇದೆ. ಹಾಗೆ ಎಲ್ಲ ಕಾಯಿಲೆ ಕೊಟ್ಟಿದ್ದೇನೆ. ಅಂದರೆ ಅವರವರು ಏನೇನು ಹೇಳಿದ್ದಾರೆ, ಈ ವಾಸಿಯಾಗಿದೆ ಅದು ವಾಸಿಯಾಗಿದೆ ಅಂಥೇಳಿ ಅದ್ರ ಬೇಸ್ ಮೇಲೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ. ಸಾಮಾನ್ಯ 7 ದಿನದಲ್ಲಿ ಸಾಮಾನ್ಯ ಎಲ್ಲ ರಿಸಲ್ಟ್ ಸಿಗ್ತದೆ ಅಂಥೇಳಿ. ನಾನೀಗ ಜಾತಕ ಹೇಳೋದು ಮತ್ತು ಪರಿಹಾರ ಮಾಡೋದು ಎಲ್ಲ ದೋಷಗಳೆಲ್ಲ ಕ್ಲಿಯರ್ ಮಾಡೋದು. ಈಗ ನಾ ಈ ಒಂದು ದೇವಸ್ಥಾನದಲ್ಲಿದ್ದೇನೆ. ಈ ದೇವಸ್ಥಾನದ ಹೆಸರು ಸಲ್ಲಾಪುರಮ್ಮ ದೇವಸ್ಥಾನ, ತಿಂಡ್ಲು ಸರ್ಕಲ್ಲು, ವಿದ್ಯಾರಣ್ಯಪುರ, ಬೆಂಗಳೂರು. ನಿಮ್ಗೆ ಏನೇ ಸಮಸ್ಯೆ ಇದ್ರೂ, ಏನೇ ದೋಷ ಇದ್ರೂ ನೀವು ಇಲ್ಲಿ ಬಂದು ಭೇಟಿಯಾಗಿ ನನಗೆ. ಒಂದು ವೇಳೆ ನಿಮಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಆದರೆ ನೀವು ನಿಮಗೆ ವಾಟ್ಸಪ್ಪಿಗೆ ಡೇಟ್ ಆಫ್ ಬರ್ತು ಟೈಮು ಮೆಸೇಜ್ ಮಾಡಿ, ಅದು ನಿಮ್ಗೆ ಯಾವ ದೋಷ ಇದೆ, ನಿಮ್ಗೆ ಏನಿದೆ ಎಲ್ಲ ನಿಮಗೆಲ್ಲ ಬರೋದು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ವಾಟ್ಸಪ್ಪಿಗೆ ಕಳಿಸ್ಕೊಡ್ತೇನೆ. ನಮ್ಮ ದೇವಸ್ಥಾನಕ್ಕೆ ಬರೋರು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಲೊಕೇಶನ್ ಅಡ್ರೆಸ್ ಎಲ್ಲ ಕಳಿಸ್ಕೊಡ್ತೇನೆ. ಒಂದು ವೇಳೆ ನೀವು ಬರಲಿಕ್ಕೆ ಆಗೋದಿಲ್ಲ ಅಂತ ಆದರೆ ಇದೇ ನಂಬರಿಗೆ ವಾಟ್ಸಪ್ಪಿಗೆ ನಿಮ್ಮ ಡೇಟ್ ಆಫ್ ಬರ್ತು ಟೈಮು ಎಲ್ಲ ಮೆಸೇಜ್ ಮಾಡಿ, ಅದನ್ನು ಜಾತಕ ನೋಡಿ ನಿಮ್ಗೆ ಏನೇನು ದೋಷ ಇದೆ ಹೇಳಿ ಎಲ್ಲ ಬರೋದು ನಿಮಗೆಲ್ಲ ಕಳಿಸ್ಕೊಡ್ತೇನೆ. ನಮಸ್ಕಾರ.